ಇದೇ ತಿಂಗಳ 19ರಂದು ಕರ್ನಾಟಕ ರಾಜ್ಯದಲ್ಲಿ ರಿಲೀಸ್ ಆಗಲಿದೆ. ಶಿವಮೊಗ್ಗದಲ್ಲಿ ಚಿತ್ರದ ಕುರಿತು ಪ್ರಚಾರ ತಂಡದವರು ಹೊಸ ಸಿನಿಮಾ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಹೆಜ್ಜಾರು ಇದು ಕನ್ನಡದ ಮೊಟ್ಟಮೊದಲ ಪ್ಯಾರಲಲ್ ಲೈಫ್ ಸಿನಿಮಾ. ಹೆಜ್ಜಾರು ವಿಭಿನ್ನ ಯುಗಗಳ ಇಬ್ಬರು ವ್ಯಕ್ತಿಗಳ ಜಿಜ್ಞಾಸೆಯ ಜೀವನವನ್ನ ಕೇಂದ್ರೀಕರಿಸುತ್ತೆ. ರಾಜಾರಾಮ್ 1965ರಲ್ಲಿ ಜನಿಸಿದ್ರು ಮತ್ತು ಭಗತ್ 1995ರಲ್ಲಿ ಜನಿಸಿದ್ರು. ಇಬ್ಬರ ಜೀವನ ಕಥೆಗಳನ್ನ ವಿವರಿಸುವ ಸಿನಿಮಾ ಇದಾಗಿದೆ. ಚಿತ್ರದಲ್ಲಿ ಭಗತ್ ಆಳ್ವಾ ಮತ್ತು ಲಿಯೋನಿಲಾ ಶ್ವೇತಾ ಡಿಸೋಜಾ ಮುಖ್ಯ ಭೂಮಿಕೆಯಲ್ಲಿದ್ರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ, ನವೀನ್ ಕೃಷ್ಣ, ಮುನಿ ಮತ್ತು ಅರುಣ್ ಬಾಲರಾಜ್ ಪೋಷಕ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ರಾಮ್ಜಿ ಟಾಕೀಸ್ ಮತ್ತು ಗಗನ್ ಎಂಟರ್ಪ್ರೈಸಸ್ ನಿರ್ಮಿಸಿರುವ ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಮತ್ತು ಅಮರ್ ಅವರ ಛಾಯಾಗ್ರಹಣವಿದೆ. ಇದು ನನ್ನ ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ ಹೆಜ್ಜಾರು ಅಂತ. ಈ ಸಿನಿಮಾಗೆ ಸೀರಿಯಲ್ಗಳ ಲೋಕದ ಒಬ್ಬ ದಿಗ್ಗಜ ಅಂತಲೇ ಹೇಳ್ಬೋದು, KS ರಾಮ್ಜಿ ಅವರು ನಿರ್ಮಾಪಕರಾಗಿದ್ದಾರೆ. ಮತ್ತು ಸಿನಿಮಾದ ಕ್ರೂ ಮತ್ತು ಟೆಕ್ನಿಷಿಯನ್ಸ್ಗಳ ಬಗ್ಗೆ ಹೇಳೋದಾದರೆ, ಪೂರ್ಣಚಂದ್ರ ತೇಜಸ್ವಿ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಮಾಡಿದ್ದಾರೆ. ಲೂಸಿಯಾ ಮತ್ತು ಇತ್ತೀಚಿನ ಧೂಮನ್ ಖ್ಯಾತಿಯ ಪೂರ್ಣಚಂದ್ರ ತೇಜಸ್ವಿ ಅವರು. ಕ್ಯಾಮ್ರಾ ಅಮರ್ ಗೌಡ ಅಂತ. ಮತ್ತು ಕತೆ ಚಿತ್ರಕಥೆ ನನ್ನದೇ ಆಗಿದೆ, ನಿರ್ದೇಶನ ಕೂಡ. ಸಂಭಾಷಣೆಕಾರನಾಗಿ ಹೊಸ ರೈಟರ್ ಕಾರ್ತಿಕ್ ಮೋನಿ ಅಂತ, ಇಲ್ಲಿ ನಮ್ಮ ಶಿರಸಿಯ ಹುಡುಗ. ಆಲ್ಮೋಸ್ಟ್ ಎಲ್ಲರೂ ಸಹ ಹೊಸಬರೇ ಟೆಕ್ನಿಷಿಯನ್ಗಳಲ್ಲೂ ಇದ್ದರೂ ಸಹ ದೊಡ್ಡವರ ಜೊತೆಯಲ್ಲೂ ಕೆಲಸ ಮಾಡಿದ್ವಿ. ಪೂರ್ಣಚಂದ್ರ ತೇಜಸ್ವಿ ಒಬ್ಬ ನುರಿತ ಮತ್ತು ಹೆಸರಾಂತ ಟೆಕ್ನಿಷಿಯನ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಮತ್ತು ರಾಮ್ಜಿ ಈ ಫೀಲ್ಡ್ನಲ್ಲಿ ತುಂಬ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇನ್ನು ಕಲಾವಿದರ ವಿಷಯಕ್ಕೆ ಬಂದರೆ, ಭಗತ್ ಆಳ್ವಾ ಮೊದಲನೇ ಸಲ ನಾಯಕ ನಟನಾಗಿ ನಟನೆ ಮಾಡಿದ್ದಾನೆ. ಶ್ವೇತಾ ಡಿಸೋಜಾ ನಾಯಕಿಯಾಗಿ ನಟನೆ ಮಾಡಿದ್ದಾರೆ. ಇವರ ಹಿನ್ನೆಲೆ ಏನಂದರೆ, ಒಂದು ಹಿಂದಿ ಸಿನಿಮಾ ವೈ ಅನ್ನೋ ಸಿನಿಮಾ ಮೂಲಕ ತಮ್ಮ ನಟನೆಯನ್ನು ಆರಂಭಿಸಿದರು. ಅದಾದಮೇಲೆ ಖಾಸಗಿ ಪುಟಗಳು ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆ ಮಾಡಿದರು. ಇದು ಅವರ 3ನೇ ಸಿನಿಮಾ ನಾಯಕಿಯಾಗಿ. ಮತ್ತು ಇತ್ತೀಚಿನ ಸಿನಿಮಾಗಳಲ್ಲಿ ಎಲ್ಲರೂ ಮೆಚ್ಚಿಕೊಂಡಿರ್ತಕ್ಕಂಥ ಗೋಪಾಲ್ ದೇಶಪಾಂಡೆ ಅವರು ಮತ್ತೊಂದು ಪ್ರಮುಖವಾದ ಪಾತ್ರವನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನವೀನ್ ಕೃಷ್ಣ ಅವರು ಮೊಟ್ಟ ಮೊದಲನೇ ಬಾರಿಗೆ ಖಳನಟನಾಗಿ ನಟನೆ ಮಾಡಿದ್ದಾರೆ. ಜೊತೆಗೆ ಮುನಿ ಮತ್ತು ವಿನೋದ್ ಭಾರತಿ ಅನ್ನುವ ಸಹ ನಟರಿದ್ದಾರೆ. ಮತ್ತು ಒಂದಷ್ಟು ಜನ ಹೊಸ ಮುಖಗಳು. ಆಲ್ಮೋಸ್ಟು ಈ ದೊಡ್ಡ ನಟರುಗಳ ಜೊತೆಯಲ್ಲಿ ಹೊಸಬರು ಅಂತ ಯಾರಿದ್ದಾರೆ ಅವರೆಲ್ಲರೂ ಸಹ ಆದಷ್ಟು ರಂಗಭೂಮಿಯಿಂದಲೇ ಆಯ್ಕೆ ಮಾಡಿ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಇದಿಷ್ಟು ಸಿನಿಮಾ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕುರಿತಾದಂಥ ಪರಿಚಯ. ಆದರೆ ಸಿನಿಮಾ ಇದೇ ಮೊದಲನೇದಾಗಿ ಅಲ್ಲಿ ನಿಮ್ಮ ಪೋಸ್ಟರ್ನಲ್ಲೇ ಹೇಳುವಂತೆ ಇದು ಒಂದು ಪ್ಯಾರಲಲ್ ಲೈಫ್ ಬೇಸ್ ಆದಂಥ ಸಿನಿಮಾ. ಪ್ಯಾರಲಲ್ ಲೈಫ್ ಅಂತಂದರೆ ಒಬ್ಬರ ಜೀವನದಲ್ಲಿ ನಡೆದದ್ದೇ ಅದೇ ಥರದ ಘಟನೆಗಳು ಮತ್ತೊಬ್ಬರ ಜೀವನದಲ್ಲಿ ನಡೆಯಬಹುದಾದಂಥ ಸಾಧ್ಯತೆಯನ್ನು ಪ್ಯಾರಲಲ್ ಲೈಫ್ ಅಂತ ಒಂದೇನು ಕರೀತಾರೆ, ಆ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗಿರ್ತವ ಕತೆ ಇದು ಸಿನಿಮಾ. ಕನ್ನಡದಲ್ಲಿ ಮೊಟ್ಟ ಮೊದಲನೇದು ಅಂತ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಭಾರತದಲ್ಲಿ ಇದು ಮೊದಲನೇದು ಅಂತ ನಾನು ಹೇಳ್ಕೋಬಹುದಾಗಿತ್ತು. ಆದರೆ ತೆಲುಗಿನಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಒಂದು ಸಿನಿಮಾ ಬಂದಿರೋದ್ರಿಂದ ನಾನು ಕನ್ನಡಕ್ಕೆ ಸೀಮಿತಗೊಳಿಸಿ ಇದು ಕನ್ನಡದ ಮೊಟ್ಟ ಮೊದಲ ಪ್ಯಾರಲಲ್ ಲೈಫ್ ಅಂತ ಇಟ್ಕೊಂಡಿದ್ದೀನಿ. ಸಂಪೂರ್ಣ ಚಿತ್ರೀಕರಣ 80% ನಾವು ಮಂಗಳೂರಿನ ಮಡಂತ್ಯಾರು ಅನ್ನುವ ಊರಿನಲ್ಲಿ ಶೂಟಿಂಗ್ ಮಾಡಿದ್ದೀವಿ. 80% ಭಾಗ. ಇನ್ನೊಂದು 20% ಬೆಂಗಳೂರಿನ ಪೊಲೀಸ್ ಸ್ಟೇಷನ್ನು, ಆ ಥರದ ಕೆಲವು ನಮಗಲ್ಲಿ ಸೆಟ್ ಸಿಗದೇ ಇದ್ದಿದ್ದ ಕಾರಣ ಒರಿಜಿನಲ್ ಜಾಗಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಸಂಪೂರ್ಣ